ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ. ಇವತ್ತು ನಾನು ಅಲಸಂದಿ ಕಾಳನ್ನು ಮತ್ತು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಯಾವ ಥರ ಪಲ್ಯ ಮಾಡೋದಂತ ಹೇಳಿಕೊಡ್ತೀನಿ. ಈ ಪಲ್ಯ ಚಪಾತಿ ರೋಟಿಗೆ ತುಂಬ ಕಾಂಬಿನೇಷನ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಆಯಿಲನ್ನು ಆ್ಯಡ್ ಮಾಡಿ. ಆಯಿಲ್ ಆದಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕಿ. ಸಾಸಿವೆ ಬಿಸಿ ಆದ ನಂತರ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ. ಅದು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿ. ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಉಪ್ಪು ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಒಂದು ಟೊಮಾಟೋವನ್ನು ಆ್ಯಡ್ ಮಾಡಿ. ನಾನು ಪಾಲಕ್ ಸೊಪ್ಪನ್ನು ನೀಟಾಗಿ ಕ್ಲೀನಾಗಿ ತೊಳೆದು ಅದನ್ನು ಕಟ್ ಮಾಡಿಕೊಂಡು ಒಂದು ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಅದ ನಂತರ ಅದಕ್ಕೆ ಅರಿಶಿನ ಪುಡಿ ಆ್ಯಡ್ ಮಾಡಿ 1 ಟೀ ಸ್ಪೂನು. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಒಣ ಖಾರ ಯೂಸ್ ಮಾಡ್ತಾಯಿದ್ದೇನೆ. ನಿಮಗೇನಾದರೂ ಹಸಿ ಖಾರ ಬೇಕಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಖಾರನ ಹಾಕ್ತಾಯಿದ್ದೇನೆ. ಒಣ ಖಾರ ಯೂಸ್ ಮಾಡ್ತಾಯಿದ್ದೇನೆ. ಒಣ ಖಾರನ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಹಸಿ ವಾಸನೆ ಹೋಗೋ ಥರ ವೇಟ್ ಮಾಡಿ. ನಾನು 1 ಟೀ ಸ್ಪೂನ್ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ಗರಂ ಮಸಾಲ ನಾನು ಮನೆಯಲ್ಲೇ ರೆಡಿ ಮಾಡಿರೋದು. ಅದನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಆಲ್ರೆಡಿ ನಾನು ಅಲಸಂದೆ ಕಾಳನ್ನು ಕುದಿಸಿಟ್ಕೊಂಡಿದ್ದೆ 2 ವಿಸಿಲಿಗೆ. ನೋಡ್ತಾ ಇರ್ಬೋದು. ಈ ಕುದ್ದಿರೋ ಅಲಸಂದೆ ಕಾಳನ್ನು ನೀರು ತೆಗೆದು ನಿಮ್ಗೆ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಲಸಂದೆ ಕಾಳು ಮತ್ತು ವಾಟರನ್ನು ಆ್ಯಡ್ ಮಾಡಿ. ಎರಡನ್ನೂ ಕೂಡ ಹಾಕಿ ನೀಟಾಗಿ ಮಸಾಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಒಂದು ಕುದಿ ಬರೋವರೆಗೂ ಕುದಿಸಿ. ಕಾಳನ್ನು ನೀಟಾಗಿ ಕುದಿಸ್ಕೊಳ್ಳಿ. ಆನಂತರ ನಿಮಗೆ ಈ ಥರ ಬರುತ್ತೆ. ಇದು ಚಪಾತಿ ರೋಟಿ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.